ವಾರದಲ್ಲಿ 2 ದಿನ ಈ ಹಾಲನ್ನು ಕುಡಿದು ನೋಡಿ. ಅಬ್ಬಾ! ಎಷ್ಟು ಪ್ರಯೋಜನ ಸಿಗುತ್ತೆ ಗೊತ್ತಾ? ನೀವೇ ಆಶ್ಚರ್ಯ ಪಡ್ತೀರಾ. ಪ್ರತಿಯೊಬ್ಬರು ಇದನ್ನು ಕುಡಿಲೇಬೇಕು. ಅದರಲ್ಲೂ ಮಹಿಳೆಯರು ಇದನ್ನು ಕುಡಿಲೇಬೇಕು ಅಂತ ಹೇಳ್ತೀನಿ. ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ನಾನು ಇವತ್ತು ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಬಹಳ ರುಚಿಕರವಾದಂತಹ ಅತ್ಯುತ್ತಮ ಪೋಷಕಾಂಶಗಳನ್ನು ಹೊಂದಿರುವಂತಹ ರೆಸಿಪಿ ಇದು. ಮಿಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನಿಲ್ಲಿ ಮೊದಲನೇದಾಗಿ ಅಂಜೂರವನ್ನು ತೊಗೊಂಡಿದ್ದೀನಿ. ಅಂಜೂರ ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲಿ, ಆನ್ಲೈನಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲಿ, ಡ್ರೈ ಫ್ರೂಟ್ ಶಾಪ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ. ನಾವೇನು ಅಂದ್ಕೊಳ್ತೀವಿ, ಅಂಜೂರ ತುಂಬ ಕಾಸ್ಟ್ಲಿ, ಅದನ್ನು ತಂದು ತಿನ್ನೋದಕ್ಕಾಗತ್ತಾ ಅಂತ. ಖಂಡಿತವಾಗ್ಲೂ ತಿನ್ನಬಹುದು. ಹೊರಗಡೆ ಏನೇನೋ ತೊಗೊಂಡು ಬೇಕ್ರಿ ಐಟಮ್ಸು ಬೇಡದೇ ಇರೋದೆಲ್ಲ ತೊಗೊಂಡು ತಿನ್ನೋದಕ್ಕಿಂತ ಇದನ್ನು ನೀವು ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ತೆಗೆದಿಟ್ಕೊಂಡು ಡೈಲಿ 2 ತಿಂದರೆ ಸಾಕು. ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಅಂದ್ಕೊಳ್ತೀವಿ ಜಾಸ್ತಿ ಅಂತ. ಹೊರಗಡೆ ನೀವು ಹೋಗಿ ಒಂದು ಸಲ ಚಾಟ್ಸ್ ಏನಾದರೂ ತಿಂದು ಬರ್ತೀರಲ್ಲ, ಆ ದುಡ್ಡಿಗೆ ನಿಮಗೆ ತಿಂಗಳು ಪೂರ್ತಿ ಆಗುವಷ್ಟು ಅಂಜೂರವನ್ನು ಪರ್ಚೇಸ್ ಮಾಡಬಹುದು, ಡ್ರೈ ಫ್ರೂಟ್ಸ್ಗಳನ್ನು ಪರ್ಚೇಸ್ ಮಾಡಬಹುದು. ಅಂಜೂರದಲ್ಲಿ ಉತ್ತಮವಾದ ನಾರಿನಾಂಶ ಇದೆ, ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಂ ಇದೆ, ಉತ್ಕರ್ಷಣ ನಿರೋಧಕಗಳಿಂದ ಇದು ಕೂಡಿದೆ. ಅಂಜೂರವನ್ನು ಸೇವನೆ ಮಾಡೋದ್ರಿಂದ ರಕ್ತಹೀನತೆ ನಿವಾರಣೆ ಆಗುತ್ತೆ. ತುಂಬ ಮಹಿಳೆಯರಲ್ಲಿ ರಕ್ತಹೀನತೆ ಇರುತ್ತೆ, ಅದವ್ರಿಗೆ ಗೊತ್ತಾಗ್ತಾನೆ ಇರೋದಿಲ್ಲ. ಆ ರಕ್ತಹೀನತೆಯಿಂದ ಹಲವಾರು ಒಂದು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ, ಸುಸ್ತಾಗ್ತಿರುತ್ತೆ. ನಿಮಗೆ ಗೊತ್ತಾ, ರಕ್ತಹೀನತೆಯಿಂದ ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ನಂತಹ ಸಮಸ್ಯೆಗಳು ಉಂಟಾಗತ್ತೆ. ಅದರಿಂದ ಅವರು ಬೇರೆ ಏನೋ ಸಮಸ್ಯೆ ಆಗ್ತಿದೆ ಅಂದ್ಕೊಳ್ತಾರೆ, ಆದರೆ ರಕ್ತಹೀನತೆ ಇರೋದನ್ನು ಅವರು ನೋಡ್ಕೊಳ್ಳೋದೇ ಇಲ್ಲ. ನೀವು ಪ್ರತಿದಿನ 2 ಅಂಜೂರ ತಿನ್ನಿ ಸಾಕು. ನೋಡಿ, ನಾನಿಲ್ಲಿ 3 ಅಂಜೂರವನ್ನು ತೊಗೊಂಡು ಇಡೀ ರಾತ್ರಿ ನೀರಲ್ಲಿ ಇದನ್ನು ನೆನೆಸಿದ್ದೀನಿ. ತೊಳೆದ್ಬಿಟ್ಟು ನೀರಲ್ಲಿ ಇದನ್ನು ನೆನೆಸ್ಕೊಳ್ಳೋಣ. ಇದನ್ನು ನಾವು ಹಾಲಿಗೆ ಹಾಕಿ ಇವತ್ತೊಂದು ರೆಸಿಪಿನ ರೆಡಿ ಮಾಡ್ತಾಯಿದ್ದೀವಿ. ಆರೋಗ್ಯಕರ ಪಾನೀಯ ಅಂತ ಹೇಳ್ಬೋದು. ಆದರೆ ಯಾರು ಹಾಲನ್ನು ಕುಡಿಯೋದಿಲ್ಲ ಅವರು ಹಾಗೆ ಈ ಅಂಜೂರವನ್ನು ಈ ರೀತಿ ನೆನೆಸ್ಬಿಟ್ಟು ತಿನ್ಬೋದು. ರಾತ್ರಿಯೇ ಅಂಜೂರವನ್ನು ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ನೆನೆಸಿ ಬೆಳಗ್ಗೆ ಆ ನೀರು, ಆ ಅಂಜೂರ ಎರಡನ್ನು ಸೇವನೆ ಮಾಡಿ. ನಿಮ್ಮ ಒಂದು ದೇಹಕ್ಕೆ ಇನ್ನೂ ಉತ್ತಮವಾದ ಕ್ಯಾಲ್ಶಿಯಂ ಬೇಕು ಅಂತಂದರೆ ನೀವು ಹಾಲಲ್ಲಿ ಸೇವನೆ ಮಾಡಿ ಕುಡಿಬಹುದು. ಈ ಅಂಜೂರವನ್ನು ತಿನ್ನೋದ್ರಿಂದ ಇನ್ಸ್ಟೆಂಟಾಗಿ ನಿಮ್ಮ ಒಂದು ದೇಹಕ್ಕೆ ಎನರ್ಜಿ ಸಿಗುತ್ತೆ, ಕರುಳಿಗೆ ಒಳ್ಳೆಯದು, ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ. ನಿಮಗೆ ಗೊತ್ತಾ, ಯಾರಿಗೆ ಪೈಲ್ಸ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಇರುತ್ತೋ ಅವರು ಪ್ರತಿದಿನ ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ತುಂಬ ಜನ ಪೈಲ್ಸ್ ಆಗಿದೆ, ಕಾನ್ಸ್ಟಿಪೇಷನ್ ಇದೆ ಅಂತ ಬೇರೆ ಬೇರೆ ಏನೇನೋ ಟ್ರೈ ಮಾಡ್ತಿರ್ತಾರೆ ಮೆಡಿಸಿನ್ಸನ್ನು. ಅದ್ರ ಬದಲು ಈ ರೆಮಿಡಿನ ಟ್ರೈ ಮಾಡಿ. ಅಂಜೂರವನ್ನು ಸೇವನೆ ಮಾಡಿ ನೀರಲ್ಲಿ ನೆನೆಸ್ಬಿಟ್ಟು. ಇದು ನಿಮ್ಮ ದೇಹವನ್ನು ತಂಪು ಕೂಡ ಮಾಡುತ್ತೆ, ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಅದರಿಂದ ಮಲಬದ್ಧತೆ, ಪೈಲ್ಸ್ನಂತಹ ಸಮಸ್ಯೆ ನಿವಾರಣೆ ಆಗುತ್ತೆ. ಬಿ ಪಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಬಿ ಪಿ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಹಾರ್ಟ್ ಹೆಲ್ದಿಯಾಗಿರಬೇಕು ಅನ್ನೋರು ಎಲ್ಲರೂ ಸೇವನೆ ಮಾಡ್ಬೋದು. ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರು ಕೂಡ ಸೇವನೆ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಉತ್ತಮವಾದ ನಾರಿನಂಶ ಇರೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಹೊಟ್ಟೆ ತುಂಬಿದಂತೆ ಫೀಲ್ ಆಗುತ್ತೆ ನಿಮಗೆ. ಹಾಲಲ್ಲಿ ಹಾಕಿ ಸೇವನೆ ಮಾಡೋರು ಮಾಡಬಹುದು. ಹಾಲು ಬೇಡ ಅನ್ನೋರು ನೋಡಿ ಹೀಗೇ ನೀವು ನೀರಲ್ಲಿ ನೆನೆಸಿ ಹಾಗೆ ಅದನ್ನು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯ ಪ್ರಯೋಜನಗಳು ಸಿಗುತ್ತೆ. ಮಹಿಳೆಯರು ಮಿಸ್ ಮಾಡದೆ ಅಂಜೂರವನ್ನು ದಿನಕ್ಕೆ 2 ಅಂಜೂರ ಸೇವನೆ ಮಾಡಿ ಸಾಕು. ನಿಮ್ಮ ಒಂದು ದೇಹಕ್ಕೆ ಕ್ಯಾಲ್ಶಿಯಂ, ಐರನ್ ಎರಡೂ ಸಿಗುತ್ತೆ. ಮತ್ತು ಹಾಲಲ್ಲಿ ಬೆರೆಸಿ ಸೇವನೆ ಮಾಡೋದ್ರಿಂದ ಅಂಜೂರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಜೊತೆಗೆ ಹಾಲಿನಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಇದೆ. ಈ ಎರಡರ ಒಂದು ಸಂಯೋಜನೆಯಿಂದ ದೇಹಕ್ಕೆ ತಕ್ಷಣ ನಿಮಗೆ ಚೈತನ್ಯ, ಶಕ್ತಿ ಸಿಗುತ್ತೆ. ಜೊತೆಗೆ ಅಂಜೂರ ದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಹಾಗೂ ಹಾಲಿನಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ. ಇದೆರಡು ನಮ್ಮ ಸ್ಕಿನ್ನು ಮತ್ತು ನಮ್ಮ ಹೇರ್ ಎರಡಕ್ಕೂ ತುಂಬಾ ಒಳ್ಳೆಯದು. ಚರ್ಮ ಮತ್ತು ಕೂದಲಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಆಗತ್ತೆ. ವಯಸ್ಸಾದವರು, ಮಕ್ಕಳು, ಮಹಿಳೆಯರು, ಪುರುಷರು ಎಲ್ರಿಗೂ ಒಳ್ಳೆಯದು. ಪುರುಷರಿಗೂ ಕೂಡ ಒಂದು ಒಳ್ಳೆ ಎನರ್ಜಿಯನ್ನು ಇದು ಕೊಡುತ್ತೆ. ನೋಡಿ, ಈ ರೀತಿ ನೀವು ಹಾಲಲ್ಲಿ ಕುದಿಸಿ
ಸ್ವಲ್ಪ ಬೇಕಿದ್ರೆ ಸಿಹಿಯನ್ನು ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನೀವು ಹಾಗೇ ಕೂಡ ಸೇವನೆ ಮಾಡ್ಬೋದು. ಬೆಲ್ಲ, ಕಲ್ಲು ಸಕ್ಕರೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ಹಾಗೆ ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು. ಹಾಲಲ್ಲಿ ಇರುವಂತಹ ಅಂಜೂರವನ್ನು ಹಾಗೆ ನೀವು ಚೆನ್ನಾಗಿ ಜಗದು ತಿಂದು ಹಾಲನ್ನು ಕುಡಿಬಹುದು. ಆಗಲೇ ಹೇಳಿದೆ, ಹಾಲು ಸೇವನೆ ಮಾಡೋದಿಲ್ಲ ಅಂತನ್ನೋರು ಹಾಗೆ ಅಂಜೂರವನ್ನು ಸೇವನೆ ಮಾಡ್ಬೋದು. ಹಾಲಿಗೆ ಪ್ರೋಟೀನ್ ಪೌಡರ್ಸು, ಮಾರ್ಕೆಟಲ್ಲಿ ಸಿಗುವಂಥ ಬೇರೆ ಬೇರೆ ಪೌಡರ್ಸು ಹಾಕ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಪ್ರಿಪೇರ್ ಮಾಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆ ಪೋಷಕಾಂಶಗಳು ಸಿಗುತ್ತೆ. ನಿಜ ಹೇಳಬೇಕಂದ್ರೆ ಇದಕ್ಕೇ ಖರ್ಚು ಕಡಿಮೆ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಡ್ರೈ ಫ್ರೂಟ್ಸು, ನಟ್ಸ್ಗಳಿಗೆ ಹೆಚ್ಚು ದುಡ್ಡು ಬೇಕಾಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಏಕೆಂದರೆ ಅವುಗಳನ್ನು ನಾವು ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಸಾಕು, ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅದರಿಂದ ಖರ್ಚು ಜಾಸ್ತಿ ಆಗೋದಿಲ್ಲ. ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ದಿನಕ್ಕೆ 2 ನೀವು ಅಂಜೂರವನ್ನು ಸೇವನೆ ಮಾಡಿ, ಜೊತೆಗೆ ಬಾದಾಮಿಯನ್ನು ಕೂಡ ನೀರಲ್ಲಿ ನೆನೆಸಿ ಸೇವನೆ ಮಾಡಬಹುದು. ದ್ರಾಕ್ಷಿಯನ್ನು ನೀರಲ್ಲಿ ನೆನೆಸಿ ಸೇವನೆ ಮಾಡೋದ್ರಿಂದ ನಮ್ಮ ಒಟ್ಟಾರೆ ಸಂಪೂರ್ಣ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಮಕ್ಕಳಿಗೆ ಹೊರಗಡೆ ಸಿಗುವಂತಹ ಪೌಡರ್ಸ್ಗಳನ್ನ ಹಾಲಲ್ಲಿ ಹಾಕಿ ಕುಡಿಸೋದ್ರಿಂದ ಅದರಲ್ಲಿ ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ. ಅದರಿಂದ ಯಾವುದೇ ರೀತಿಯ ಒಂದು ಬೆನಿಫಿಟ್ಸ್ ಮಕ್ಕಳಿನ ಒಂದು ಆರೋಗ್ಯಕ್ಕೆ ಸಿಗೋದಿಲ್ಲ. ಇನ್ನೂ ಬೇರೆ ಕೆಟ್ಟ ಪರಿಣಾಮವನ್ನೇ ಅವರ ಒಂದು ಆರೋಗ್ಯದ ಮೇಲೆ ಅದು ಬೀರ್ತಾ ಇರುತ್ತೆ. ಈ ರೀತಿ ನೀವು ನೈಸರ್ಗಿಕವಾಗಿ ನ್ಯಾಚುರಲಾಗಿ ಮಕ್ಕಳಿಗೆ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಅವರ ಆರೋಗ್ಯ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಹೊರಗಡೆ ಫುಡ್ಡನ್ನು, ಹೊರಗಡೆ ಪೌಡರ್ಸ್ಗಳನ್ನ, ಎನರ್ಜಿ ಡ್ರಿಂಕ್ ಪೌಡರ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಕೊಡೋದಕ್ಕಿಂತ ಈ ರೀತಿ ನೀವು ಪ್ರಿಪೇರ್ ಮಾಡಿ ಕೊಡಿ, ತುಂಬ ಒಳ್ಳೆಯದು. ಯಾವ ಟೈಮಲ್ಲಿ ಕುಡಿಬಹುದು? ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಹುದು, ಸಂಜೆ ಅಥವಾ ಬೆಳಗ್ಗೆ ನೆನೆಸಿ ನೀವು ಅಂಜೂರವನ್ನು ಬೆಳಗ್ಗೆ ನೆನೆಸಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿಬಹುದು. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಬೆಳಗ್ಗೆನೇ ಕುಡಿದ್ರೆ ಒಳ್ಳೆಯದು. ನನ್ನ ಪ್ರಕಾರ ಬೆಳಗ್ಗೆನೇ ಕುಡಿಯೋದ್ರಿಂದ ಇಡೀ ದಿನಕ್ಕೆ ನಿಮಗೆ ಎನರ್ಜಿ ಸಿಗುತ್ತೆ. ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರಿಗೆ ಒಂದು ಹೊಟ್ಟೆ ತುಂಬಿದಂತೆ ಫೀಲ್ ಆಗುತ್ತೆ. ಇಡೀ ದಿನ ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ ಅದನ್ನು ಮಾಡೋದಕ್ಕೆ ಒಂದು ಒಳ್ಳೆ ಎನರ್ಜಿ ನಿಮಗೆ ಸಿಗುತ್ತೆ. ಹಾಲಿನಲ್ಲಿ ಉತ್ತಮವಾದ ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು. ಮೂಳೆಯ ಆರೋಗ್ಯ ತುಂಬ ಮುಖ್ಯ. ಎಲ್ರಿಗೂ ಕೂಡ ನಮ್ಮ ಮೂಳೆಗಳು ಸ್ಟ್ರಾಂಗ್ ಇರಬೇಕು. ಹಾಗಾಗಿ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಅವಶ್ಯಕವಾಗಿ ಬೇಕು. ಇನ್ನು ಮಹಿಳೆಯರು ಪ್ರತಿ ತಿಂಗಳು ಮುಟ್ಟಾಗ್ತಿರ್ತಾರೆ, ಬ್ಲಡ್ ಲಾಸ್ ಆಗ್ತಿರುತ್ತೆ, ರಕ್ತಹೀನತೆ ಆಗ್ತಿರೋದು ಗೊತ್ತಾಗೋದೇ ಇಲ್ಲ. ಏನೋ ಆಗ್ತಿದೆ, ಏನೋ ಸುಸ್ತು ಸಂಕಟ ಇದೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸೊ ಅಂಥವರು ಪ್ರತಿದಿನ ಅಂಜೂರ ಮತ್ತು ಒಣ ದ್ರಾಕ್ಷಿ, ಆನಂತರ ಒಣ ಖರ್ಜೂರ, ಈ ರೀತಿ ಒಂದೊಂದನ್ನ ತಿಂತಾ ಬನ್ನಿ. ಎಲ್ಲನೂ ಒಂದೇ ದಿನ ತಿನ್ನಬೇಕು ಅಂತ ಏನಿಲ್ಲ. ಆಗ ನಿಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಸ್ನೇಹಿತರೆ. ಪೋಷಕಾಂಶಗಳ ಕೊರತೆಯಿಂದನೇ ಅನೇಕ ಆರೋಗ್ಯದ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆಲ್ಲ ಮಾತ್ರೆ ತಗೊಳ್ತಾ ಕೂರೋದ್ರ ಬದಲು ಈ ರೀತಿ ಸಿಂಪಲ್ ರೆಮಿಡೀಸ್ನ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.